ಸೊ ಫೈನಲಿ ನಾವೀಗ ರೀಚ್ ಆಗಿದ್ದೀವಿ ಅವರ್ಸಾಗೆ. ಸೊ ಮೂರ್ತಿ ಒಂದು ಕಡೆ ಕಾಣ್ತಿರ್ಬೋದು ನಿಮಗೆ. ನಾರ್ಮಲಿ ಮನೇಲಿ ಗಣಪತಿನ 2 ಫೂಟ್ 3 ಫೂಟ್ 4 ಫೂಟ್ ತನಕ ಇಡ್ತಾರೆ. ಇಷ್ಟು ದೊಡ್ಡ ಗಣಪತಿನ ಮನೇಲಿ ಇಡೋದೇನಾದ್ರು ನೋಡಿದ್ರಾ? ತೋರಿಸ್ತೀನಿ ಬನ್ನಿ. ಕಾಣ್ತಾ ಇತ್ತು. ಎಲ್ಲ ಹಬ್ಬಗಳಿಗಿಂತ ಗಣೇಶ ಚತುರ್ಥಿ ಹಬ್ಬ ತುಂಬ ವಿಶೇಷ. ಯಾಕೆ ಅಂದರೆ ಅದು ಬರೀ ಭಕ್ತಿ ಆರಾಧನೆ ಅಷ್ಟೇ ಅಲ್ಲ, ಅದೊಂದು ಕಲೆಯ ಆರಾಧನೆ ಹಾಗೂ ಕಲಾವಿದನ ಕಲ್ಪನೆಯ ಪರಿಶ್ರಮಕ್ಕೆ ಗೌರವಿಸುವ ಹಾಗೂ ಪೂಜಿಸುವ ಆ ಒಂದು ಹಬ್ಬ. ಶ್ರೀ ಪುರಿ ಜಗನ್ನಾಥನ ಇವಾಗ ಒಂದು ಚಾಲೆಂಜ್ ಏನು ಅಂದರೆ ಅದನ್ನು ದೇವಿ ಮನೆ ಘಟ್ಟದ ಟ್ರಾವೆಲ್ ಮಾಡ್ಕೊಂಡು ಹೋಗಿದ್ದು ದೇವಿ ಮನೆ ಘಟ್ಟ ರೂಟಲ್ಲಿ ಒಯ್ದು ಶಿರ್ಸಿಗೆ ತಲುಪಿಸೋದೆ ಅದೊಂದು ಚಾಲೆಂಜು. ಯಾಕಂದರೆ ರೋಡ್ ವ್ಯವಸ್ಥೆ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಹೊರಡುವಾಗ ಗಣೇಶ ಚತುರ್ಥಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಇವಾಗ ಇಲ್ಲಿ ಎಲ್ಲರೂ ಸೇರಿರೋದು ಈ ವರ್ಷದ ಹನುಮಗಿರಿ ಗಣೇಶೋತ್ಸವದಲ್ಲಿ ಸ್ಥಾಪಿತವಾಗುವಂತಹ ಒಂದು ವಿಶೇಷ ಮೂರ್ತಿಯನ್ನು ತರೋಕೆ. ಅದು ರೆಡಿ ಆಗ್ತಿರೋದು ಅಂಕೋಲಾದಲ್ಲಿ. ಸೊ ಅದನ್ನು ತರೋಕೆ ನಾವೀಗ ಹೋಗ್ತಾ ಇರೋದು ಅಂಕೋಲಾಗೆ. ಈ ಗಣೇಶ ಚತುರ್ಥಿ ಹಬ್ಬ ಒಂದು ಸ್ಪೆಷಲ್ ಹಬ್ಬ. ಈ ಹಬ್ಬ ಹತ್ರ ಬರ್ತಾ ಇದ್ದಂಗೆ ಊರಿಗೊಂದು ಕಳೆ ಬರುತ್ತೆ. ಎಲ್ಲ ಕಡೆ ತಯಾರಿಗಳು ಆರಂಭವಾಗಿರುತ್ತೆ. ಗಣಪತಿಯನ್ನು ಮಾಡ್ತಾ ಇರ್ತಾರೆ. ಆ ಗಣಪತಿ ಮಾಡೋದನ್ನು ನೋಡೋದು, ಗಣಪತಿಯನ್ನು ತರೋಕೆ ಹೋಗೋದು, ಅವೆಲ್ಲವೂ ಕೂಡ ಈ ಗಣೇಶ ಚತುರ್ಥಿ ಹಬ್ಬದ ಒಂದು ಬೆಸ್ಟ್ ಮೂಮೆಂಟ್ಸ್. ಪ್ರತಿ ವರ್ಷ ಈ ಮೂಮೆಂಟ್ಸ್ನ ಚೆರಿಷ್ ಮಾಡೋಕ್ಕೆ ವೇಟ್ ಮಾಡ್ತಾ ಇರ್ತೀವಲ್ಲ. ಸೊ ಈ ಮೂಮೆಂಟ್ಸ್ಗಳೇ ಲೈಫಲ್ಲಿ ತುಂಬ ಖುಷಿ ಕೊಡುತ್ತೆ. ಸೊ ನಾವೀಗ ಹೋಗ್ತಾ ಇರೋದು ಅಂಕೋಲಾಗೆ ನಮ್ಮ ಗಣೇಶೋತ್ಸವದ ಒಂದು ವಿಶೇಷ ಮೂರ್ತಿಯನ್ನು ತರೋಕೆ. ಅದಕ್ಕೂ ಮುಂಚೆ ನಮ್ಮ ಶಿರಸಿಯ ತಾಯಿ ಶ್ರೀ ಮಾರಿಕಾಂಬಾ ದೇವಿಯ ಆಶೀರ್ವಾದ ತಗೊಂಡೆ ಅಂಕೋಲಾ ಪ್ರಯಾಣವನ್ನು ಸ್ಟಾರ್ಟ್ ಮಾಡೋಣ. ನಮ್ಮೂರಲ್ಲಿ ಗಣೇಶೋತ್ಸವವನ್ನು ಆಚರಿಸೋಕೆ ಬೇರೆಯವ್ರುಗಳಿಂದ ಮೂರ್ತಿಯನ್ನು ತಂದು ಮೆರವಣಿಗೆ ಮಾಡೋದಿದೆಯಲ್ಲ, ಅದಷ್ಟು ಸುಲಭದ ಕೆಲಸ ಅಲ್ಲ. ಯಾಕೆ ಅಂದರೆ ಇಲ್ಲಿ ಕಾಣ್ತಿದೆ ನೋಡಿ ಈ ರೋಡ್. ಸುಮಾರು 5-6 ವರ್ಷ ಆಯಿತು ನಮ್ಮೂರಿನ ರೋಡ್ ಪರಿಸ್ಥಿತಿ ಹೀಗೆ ಇದೆ. ಅದಂತೂ ಉದ್ಧಾರ ಆಗಲ್ಲ. ಆದರೆ ಈ ಹಬ್ಬಗಳ ಟೈಮಲ್ಲಿ ಈ ಮೂರ್ತಿಗಳನ್ನು ಈ ದಾರಿಯಲ್ಲಿ ತರೋದಿದೆಯಲ್ಲ, ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಅಷ್ಟೇ ಕೇರ್ಫುಲ್ಲಾಗಿ ನಿಧಾನವಾಗಿಯೇ ತರಬೇಕಾಗಿದೆ. ದಾರಿ ಮಧ್ಯೆ ಸಿಗೋ ಬಂಡಲ ಅನ್ನೋ ಊರಲ್ಲಿ ಸ್ಟಾಪ್ ಕೊಟ್ಟು ಈ ಹೋಟೆಲಲ್ಲಿ ಟೀ ಕುಡಿದು ನಂತರ ಇಲ್ಲಿಂದ ಮುಂದಿನ ಪಯಣ ಆರಂಭವಾಗುತ್ತೆ. ಶಿರ್ಸಿ ಹನುಮಗಿರಿ ಗಣೇಶೋತ್ಸವದಲ್ಲಿ ಗಣಪತಿಯ ಮಂಗಳ ಮೂರ್ತಿಯ ಜೊತೆ ನಾವು ಈ ವರ್ಷ ಶ್ರೀ ಜಗನ್ನಾಥನ ಮೂರ್ತಿಯನ್ನು ಕೂಡ ಸ್ಥಾಪನೆ ಮಾಡ್ತಾ ಇದ್ದೀವಿ. ಸೊ ಅದನ್ನು ನಾವು ಅಂಕೋಲಾದಲ್ಲಿ ಮಾಡಿಸ್ಕೊಟ್ಟಿರೋದು. ಸೊ ಅದನ್ನು ತರೋಕಂತಲೇ ನಾವು ಹೋಗ್ತಾ ಇರೋದು ಅಂಕೋಲಾಗೆ. ಸೊ ನಿಮಗೆ ಗೊತ್ತಲ್ಲ ಶಿರ್ಸಿ ಕುಮಟಾ ರೋಡ್ ಹೇಗಿರುತ್ತೆ ಅಂತ. ಸೊ ಆನ್ ದ ವೇ ಐ ಹೋಪ್ ರೋಡೆಲ್ಲ ಕರೆಕ್ಟ್ ಆಗಿದ್ದರೆ ಸಾಕು ಅಂತ. ಯಾಕಂದರೆ ಆ ರೂಟಲ್ಲಿ ನಾವು ರಿಟರ್ನ್ ಶಿರ್ಸಿಗೆ ಬರಬೇಕು ಆ ಮೂರ್ತಿಯನ್ನು ತಗೊಂಡು. ಸೊ ಇವಾಗ ನಾವು ರೀಚ್ ಆಗಿದ್ದು ದೇವಿಮನೆ ಘಟ್ಟದಲ್ಲಿರುವ ಈ ದೇವಸ್ಥಾನದ ಹತ್ರ. ನೋಡ್ಬೋದು ಇಲ್ಲಿ ಹಾಲತ್ ಹೇಗಾಗಿದೆ ಅಂತ. ಎಲ್ಲ ಕಡೆ ಕುಸಿದೋಗಿದೆ. ಈ ದಾರಿನ ಈ ದೇವಸ್ಥಾನ ಎದುರುಗಡೆ ಕುಸಿದ್ರೆ ಡೋರ್ ಹಾಕುವಾಗ ಮುಂದೆ ಹೋಗ್ತಿದ್ದೀವ.
ಫೈನಲಿ ನಾವೀಗ ರೀಚ್ ಆಗಿದ್ದೀವಿ ಅವರ್ಸಾಗೆ. ಸೊ ಮೂರ್ತಿ ಒಂದು ಕಡೆ ಕಾಣ್ತಿರ್ಬೋದು ನಿಮಗೆ. ಇವಾಗ ಟೈಮ್ 10 ಗಂಟೆ. ನಾವೀಗ ರೀಚ್ ಆಗಿದ್ದು ಅಂಕೋಲದ ಅವರ್ಸದಲ್ಲಿ. ಸೊ ಮೂರ್ತಿ ಹೇಗೆ ರೆಡಿ ಆಗಿದೆ ಅಂತ ನಿಮಗೆ ತೋರಿಸ್ತೀನಿ. ನಾರ್ಮಲಿ ಮನೇಲಿ ಗಣಪತಿನ 2 ಫೂಟ್ 3 ಫೂಟ್ 4 ಫೂಟ್ ತನಕ ಇಡ್ತಾರೆ. ಇಷ್ಟು ದೊಡ್ಡ ಗಣಪತಿನ ಮನೇಲಿ ಇಡೋದೇನಾದ್ರು ನೋಡಿದ್ರಾ? ತೋರಿಸ್ತೀನಿ ಬನ್ನಿ ಎಷ್ಟು ಹೈಟ್ ಇದೆ ಅಂತ. ಲೊಕೇಶನ್ ಚೇಂಜ್ ಆಗಿಬಿಡ್ತು. ಇದು ಗಣಪತಿಗೆ ಅಂತಾನೆ ಮಾಡಿಸಿದ್ದ? ಹೌದು, ಅಜ್ಜಿಗೆಲ್ಲ ಆಗ್ಲಿಂದ ಮಾಡ್ತಾ ಬಂದಿದ್ದಾರೆ. ಎಷ್ಟು ದಿನ ತಗೊಳುತ್ತೆ ಅಂದರೆ ಒಂದು ಗಣಪತಿನ ಮಾಡೋಕ್ಕೆ? ಒಂದು ಗಣಪತಿ ಮಾಡೋದಿದ್ರೆ ಒಂದು ಸುಮಾರು 10-15 ದಿನ ತಗುತ್ತೆ. 10-15 ದಿನ? ಹೌದು. ವರ್ಷಕ್ಕೆ ಎಷ್ಟು ಗಣಪತಿನ ಮಾಡ್ತೀರಾ? ವರ್ಷಕ್ಕೆ ಒಂದು 150-160 ಹೀಗೆ ಮಾಡ್ತೀವಿ. ಉಡುಪಿ ತನಕ ಬರೋದು? ಹೌದು, ಉಡುಪಿ, ಕುಂದಾಪುರ, ಕಾರವಾರ, ಆಮೇಲೆ ಇನ್ನೂ ದೂರ ಶಿರ್ಸಿ ಇದೆಲ್ಲ ಬರ್ತದೆ. ಹೌದು. ಈಗ ನಿಮ್ಮ ಮನೆ ಗಣಪತಿ ಎಷ್ಟು ದಿನ ಆಗಿದೆ? ಮನೆ ಗಣಪತಿ 9 ದಿವಸ. 9 ದಿನ? ಹೌದು. ಈಗ ಅದು ಏರಿಯಾ ಅವರ್ಸ ಸಾರ್ವಜನಿಕ ಅವ್ರದ್ದು 9 ದಿವಸ. ಹೌದು. ಈ ವರ್ಷ ಆ ಗಣಪತಿ ಸ್ಪೆಷಲ್? ಹೌದು, ಅವರು ವರದ ಲೈನ್ಸ್ ಅಂತ ಮಾಡಿದ್ದಾರೆ, ತುಳಸಿದಾಸ್ ಕಾಮತ್ ಅಂತ. ಹೌದು ಹೌದು, ಅವ್ರದ್ದೇ ಗಾಡಿದು ಸ್ಪಾನ್ಸರ್ ಇದು ಮಾಡಿದ್ದಾರೆ. ನಿಮ್ಮ ಹೆಸರು? ಪ್ರಸಾದ್ ಮೈತ್ರಿ ಅಂತ. ದಿನೇಶ್ ಮೈತ್ರಿ ಅವರ. ನಮ್ಮ ಉತ್ತರ ಕನ್ನಡದಲ್ಲಿರುವಂತಹ ಪ್ರಸಿದ್ಧ ಕಲಾವಿದರಲ್ಲಿ ದಿನೇಶ್ ಮೈತ್ರಿ ಹಾಗೂ ಅವರ ತಂಡ ಕೂಡ ಒಂದು. ಸೊ ಬರೀ ನಮ್ಮ ಉತ್ತರ ಕನ್ನಡ ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಕೂಡ ಒಬ್ಬ ಸ್ಪೆಷಲ್ ಆರ್ಟಿಸ್ಟ್ ಅಂತಲೇ ಪ್ರಸಿದ್ಧಿಯಾದಂತಹ ಒಬ್ಬ ವ್ಯಕ್ತಿಯವರು. ಸೊ ನೀವು ನೋಡ್ಬೋದು ಆಲ್ರೆಡಿ ಎಷ್ಟೆಲ್ಲ ಗಣಪತಿ ಆಲ್ರೆಡಿ ಅಲ್ಲಿ ರೆಡಿ ಆಗಿದೆ. ಇದು ಅವ್ರ ಮನೆ ಗಣಪತಿ. ಸೊ ಮನೆ ಗಣಪತಿನೇ ಇಷ್ಟು ಹೈಟ್ ಇಡ್ತಾರೆ ಲೆಕ್ಕ ಹಾಕಿ. ಸೊ ಇಲ್ಲಿ ಸಾರ್ವಜನಿಕ ಗಣಪತಿ ಕೂಡ ಅಷ್ಟೇ ಕ್ರೇಜ್ ಆಗಿ ಅಷ್ಟೇ ಅದ್ಧೂರಿಯಾಗಿ ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಈ ಅಂಕೋಲ ಅವರ್ಸ ಕಡೆಗೆ ಬಂದರೆ ಇಲ್ಲೂ ಕೂಡ ಒಂದ್ಸತಿ ಬಂದು ವಿಸಿಟ್ ಮಾಡಿ. ಅವರ್ಸದಲ್ಲಿ ಪ್ರತಿ ವರ್ಷ ಒಂದು ವಿಶೇಷ ರೀತಿಯ ಗಣಪತಿಯನ್ನು ಮಾಡ್ತಾರೆ. ಸೊ ನೀವು ಅವರ್ಸಾಗಿ ಬಂದರೆ ಗಣೇಶೋತ್ಸವದ ಸಮಯದಲ್ಲಿ ನೀವು ನೋಡ್ಬೋದು. ನಾ ಪ್ರತಿ ವರ್ಷ ಈ ಕಡೆ ಬಂದಾಗ ಪ್ರತಿ ವರ್ಷವೂ ನಾನು ವಿಸಿಟ್ ಮಾಡೋದು ಒಂದು ಸ್ಥಳ ಯಾವುದು ಅಂದರೆ ಅದು ಅವರ್ಸ. ಯಾಕಂದರೆ ಒಂದು ಸ್ಪೆಷಲ್ ಗಣಪತಿಯ ಶೈಲಿಗಳನ್ನ ಇಲ್ಲಿ ನೋಡೋಕೆ ಸಿಗುತ್ತೆ. ಅದು ಮಾಡೋದು ಇವರು ದಿನೇಶ್ ಮೈತ್ರಿ ಅವರು. ದಿನೇಶ್ ಮೈತ್ರಿ ಹಾಗೂ ಅವರ ತಂಡ ನಮ್ಮ ಕರಾವಳಿ ಭಾಗದ ಅದ್ಭುತ ಕಲಾವಿದರು. ಅವರ ಕೈಯಲ್ಲಿ ಮೂಡಿ ಬಂದ ಶ್ರೀ ಪುರಿ ಜಗನ್ನಾಥನ ಮೂರ್ತಿ ಮಾತ್ರ ತುಂಬಾ ಅದ್ಭುತವಾಗಿ ಕಾಣ್ತಾ ಇತ್ತು. ಎಲ್ಲ ಹಬ್ಬಗಳಿಗಿಂತ ಗಣೇಶ ಚತುರ್ಥಿ ಹಬ್ಬ ತುಂಬಾ ವಿಶೇಷ. ಯಾಕೆ ಅಂದರೆ ಅದು ಬರೀ ಭಕ್ತಿ ಆರಾಧನೆ ಅಷ್ಟೇ ಅಲ್ಲ, ಅದೊಂದು ಕಲೆಯ ಆರಾಧನೆ ಹಾಗೂ ಕಲಾವಿದನ ಕಲ್ಪನೆಯ ಪರಿಶ್ರಮಕ್ಕೆ ಗೌರವಿಸುವ ಹಾಗೂ ಪೂಜಿಸುವ ಆ ಒಂದು ಹಬ್ಬ. ಶ್ರೀ ಪುರಿ ಜಗನ್ನಾಥನ ಮೂರ್ತಿಯನ್ನು ಮಾಡಿದಂತಹ ಕಲಾವಿದರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಈ ಮೂರ್ತಿಯನ್ನು ಶಿರಸಿಗೆ ತೆಗೆದುಕೊಂಡು ಹೋಗುವ ತಯಾರಿ ಆರಂಭವಾಯಿತು. ಶ್ರೀ ಜಗನ್ನಾಥ ಮಹಾರಾಜ್ ಗೆ
ಒಂದ್ಸಲ ಇಟ್ಕೊಳ್ರಿ ಯಾವ್ದೋ ಒಂದು ಕಾಲ್ ಕೊಡ್ರಿ ಬಸ್ ಎತ್ರಿ ಯಾವ ಕಾಲ್ ಕೊಡ್ರಿ ಹಿಂದೆ ಬರ್ಬೇಕು ಹಿಂದೆ ಬರ್ರಿ ಬರ್ತೀವಿ ಮೇಲೆ ಮೇಲೆ ಮುಂದೆ ನೋಡ್ರಿ ಏನು ಹೇಳಿ ಇವರೇ ಇದು ಮಾಡೋದ ಕಂಟ್ರೋಲ್ ಮಾಡೋದ ನಿಮ್ದೆಲ್ಲ ಪೋಸ್ಟ್ ಆಗ್ತಿರ್ತಾರಲ್ಲ. ಸೊ ಇವಾಗ ಒಂದು ಚಾಲೆಂಜ್ ಏನು ಅಂದರೆ ಅದನ್ನು ದೇವಿ ಮನೆ ಘಟ್ಟಲ್ಲಿ ಟ್ರಾವೆಲ್ ಮಾಡ್ಕೊಂಡು ಒಯ್ದು ದೇವಿ ಮನೆ ಘಟ್ಟ ರೂಟಲ್ಲಿ ಒಯ್ದು ಶಿರ್ಸಿಗೆ ತಲುಪಿಸೋದೇ ಅದು ಒಂದು ಚಾಲೆಂಜು. ಯಾಕಂದರೆ ರೋಡ್ ವ್ಯವಸ್ಥೆ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಹೊರಡುವ ಬನ್ನಿ. ನಮ್ಮ ಕಡೆ ರೋಡ್ ವ್ಯವಸ್ಥೆ ಹೇಗೆ ಅಂದರೆ ಜನರನ್ನು ಕರ್ಕೊಬರೋದು ಬಿಡಿ, ಭಗವಂತನನ್ನು ಕರ್ಕೊಬರೋದು ತುಂಬ ಕಷ್ಟ ಆಗಿಬಿಡುತ್ತೆ. ಆ ಥರ ಮಾಡಿಟ್ಟಿದ್ದಾರೆ ರೋಡ್ನ. ನಾರ್ಮಲಿ ಘಾಟ್ ಸೆಕ್ಷನಲ್ಲಿ ಓಡಾಡುವಾಗ ಈ ದೇವಿಯ ಆಶೀರ್ವಾದ ಬೇಕೇ ಬೇಕು. ಆದರೆ ಇವಾಗ ಈ ರೋಡಿನ ವ್ಯವಸ್ಥೆ ನೋಡ್ತಾ ಇದ್ದರೆ ಈ ರೋಡಲ್ಲಿ ಟ್ರಾವೆಲ್ ಮಾಡುವಾಗ ದೇವರೇ ನಮ್ಮ ಜೊತೆಗೆ ಇರಬೇಕು ಅಂತ ಅನಿಸುತ್ತೆ. ಆ ಥರ ಒಂದು ವ್ಯವಸ್ಥೆ ಈ ರೋಡಲ್ಲಿ ಸೃಷ್ಟಿಯಾಗಿದೆ. ಬರ್ರಿ ಹನುಮಗಿರಿದು ಶ್ರದ್ಧೆ, ಭಕ್ತಿ, ತಾಳ್ಮೆ ಹಾಗೂ ಶಿರ್ಸಿಯ ತಾಯಿ ಶ್ರೀ ಮಾರಿಕಾಂಬಾ ದೇವಿಯ ಆಶೀರ್ವಾದದಿಂದ ಶ್ರೀ ಪುರಿ ಜಗನ್ನಾಥರನ್ನು ನಮ್ಮ ಶಿರ್ಸಿಗೆ ಸ್ವಾಗತಿಸಿದ್ವಿ.
ಫೈನಲಿ ಭಗವಂತ ಶ್ರೀ ಪುರಿ ಜಗನ್ನಾಥ ತನ್ನ ಸ್ಥಾನಕ್ಕೆ ಬಂದು ಸ್ಥಾಪಿತನಾದ. ಆದರೆ ಎದುರುಗಡೆ ಇನ್ನೊಂದು ಚಾಲೆಂಜ್ ಇತ್ತು. ಅದೇನು ಅಂದರೆ